ರಾಜು, ರಾಜು, ಯಾರಿದ್ದೀರಾ ಮನೆಯಲ್ಲಿ? ರಾಜು. ಮೇಡಮ್ ಹೇಳಿ ಮೇಡಮ್ ಹೇಳಿ. ಏನಾಗಬೇಕಿತ್ತು? ಏನಾದರೂ ತೊಂದರೆನಾ? ಅಲ್ಲ, ನೀವು ಮನೆ ಹತ್ರ ಹುಡುಕೊಂಡು ಬಂದಿದ್ದೀರಾ ಅಂದರೆ? ಸರ್, ಇಲ್ಲಿ ರಾಜು ಅಂತ ಹೇಳಿ. ಹಾಂ ಹಾಂ ಮೇಡಮ್, ನನ್ನ ಅಳಿ ಅವರೇ, ನನ್ನ ಅಳಿಯನೇ. ಹೇಳಿ, ಏನಾಗಬೇಕಿತ್ತು? ಅವ್ರನ್ನೇನು ಹುಡ್ಕೊಂಡು ಬಂದಿದ್ದೀರಾ? ಏನಾದರೂ ಪ್ರಾಬ್ಲಮಾ? ಎನಿ ಪ್ರಾಬ್ಲಮ್? ಹಾ, ಪ್ರಾಬ್ಲಮ್ ಏನೇನೆ ನೋಡಿ. ಅವ್ರು ಆಲ್ರೆಡಿ ಒಂದು ಮದುವೆ ಮಾಡ್ಕೊಂಡು ಮತ್ತೆ ಬಂದಿಲ್ಲಿ ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಮೊದಲನೇ ಹೆಂಡ್ತಿನ ಬ್ಲಾಕ್ ಮೇಲ್ ಮಾಡಿ ಅವಳನ್ನ ಸಾಯಿಸಕ್ಕೆ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಟ್ಟವ್ರೆ. ಅವಳನ್ನ ತುಂಬಾನೇ ಚೆನ್ನಾಗಿ ಹೊಡೆದವ್ರೆ. ಅದಕ್ಕೆಲ್ಲನೂ ಬಂದವ್ರ ಹೆಂಡ್ತಿ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಈಗ ನಾವು ಅವ್ರನ್ನ ಅರೆಸ್ಟ್ ಮಾಡಬೇಕು. ಅಯ್ಯೋ ಮೇಡಮ್, ಏನು ಹೇಳ್ತಾ ಇದ್ದೀರಾ? ನೋ ನೋ ನೋ, ನನ್ನ ಅಳಿಯ ಅವನಲ್ಲ. ಮೊನ್ನೆಲ್ಲ ಬಂದ್ಬಿಟ್ಟು ಯಾವುದೋ ಹುಡುಗಿ ಸುಮ್ಮನೆ ಸುಳ್ಳು ಹೇಳಬೇಕು ಅಂತ ಹೇಳ್ಬಿಟ್ಟು ಹೇಳಿ ಏನೋ ಫೇಕ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಅನ್ಸುತ್ತೆ. ಮೇಡಮ್, ನನ್ನ ಅಳಿಯ ಆ ಥರದವನಲ್ಲ ಮೇಡಮ್. ನನ್ನ ಅಳಿಯ ತುಂಬ ದೊಡ್ಡ ಮನುಷ್ಯ ಮೇಡಮ್. ನೀವು ಈ ಥರ ಎಲ್ಲ ಅಂದ್ಕೊಂಡು ಯಾರೋ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ನೀವು ಕಂಪ್ಲೇಂಟ್ ತಗೊಂಡಿಲ್ಲ ಬಂದ್ಬಿಟ್ಟಿದ್ದೀರಲ್ಲ ಮೇಡಮ್ ನೀವು. ನೋಡಿ, ನೀವು ತರಲೆ ತರ ಮಾಡೋರು. ಯಾರೋ ನಿಮಗೆ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿದ ತಕ್ಷಣನೇ ನೀವು ಅದನ್ನೆಲ್ಲ ನಂಬ್ಕೊಂಡು ಇಲ್ಲಿಗೆ ಬಂದು ನನ್ನ ಅಳಿನ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀರಾ ಅಂದ್ರೆ ನಿಮಗೆ ಸ್ವಲ್ಪ ಸೆನ್ಸ್ ಐತೇನ್ರಿ ನಿಮಗೆ? ಸರ್, ನಿಮ್ಮಷ್ಟು ನಾಲೆಡ್ಜ್ ಇಲ್ಲ ಅಂದ್ರೆ ನಮಗೂ ಸ್ವಲ್ಪ ನಾಲೆಡ್ಜ್ ಇರೋದಕ್ಕೆ ಪೊಲೀಸ್ ಅಂತ ಮಾಡಿರೋದು ಸರ್. ಏನು ಪೊಲೀಸ್ ಮೇಲೆ ರೋಪಾಕ್ ಮಾತಾಡ್ತಾ ಇದ್ರೆ ನಮ್ಗೇನು ಕೆಲಸ ಕಾರ್ಯ ಬಿಟ್ಬಿಟ್ಟು ಬರಕ್ಕೆ ನಮ್ಗೇನಾದ್ರು ತಲೆ ಕೆಟ್ಟಾಯ್ತಾ? ನೋಡಿ, ಮ್ಯಾರೇಜ್ ಸರ್ಟಿಫಿಕೇಟು ಎಲ್ಲನೂ ನಮ್ಮ ಹತ್ರ ಐತೆ. ತೋರಿಸ್ಬೇಕಾ? ಎಲ್ಲ ಸರ್ಟಿಫಿಕೇಟನ್ನು ತಗೊಂಡೇ ಬಂದಿರೋದು. ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಅವರು. ಅದಕ್ಕೆಲ್ಲ ಪ್ರೂಫು ಎಲ್ಲ ನಮ್ಮ ಹತ್ರ ಇದೆ. ಅದನ್ನೆಲ್ಲ ತಿಳ್ಕೊಂಡೇನೆ ನಾನು ಇಲ್ಲಿಗೆ ಬಂದಿರೋದು ಅರೆಸ್ಟ್ ಮಾಡಕ್ಕೆ ಅಂತ ಹೇಳಿ. ಅಯ್ಯೋ, ಅಳಿಯಂದ್ರಿಗೆ ಇನ್ನೊಂದು ಮದುವೆ ಬೇರೆ ಆಗಿತ್ತಾ? ನೋಡಿ ಸರ್, ಅಷ್ಟೇ ಅಲ್ಲ, ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಸಹ ಎಂಟಿ ಕಂಪ್ಲೇಂಟ್ ಕೊಟ್ಟವಳೆ. ಅವರು ಇವರು ಹೆಂಗಸ್ರಿ ಜೊತೆ ಎಲ್ಲಾನು ಹೆಂಗೇಂದ್ರಂಗೆ ಆಡ್ತಾನೆ, ಕೈ ಹಿಡ್ಕೊಂಡು ಎಳಿಯೋದು, ಹಾಗೇನೆ ಅವ್ರು ಸೊಂಟ ಮುಟ್ಟೋದು, ಏನೋ ತುಂಬ ಈ ಥರ ಕೆಲಸಗಳೆಲ್ಲ ಮಾಡ್ತಾ ಇದ್ದ ಅಂತ ಹೇಳಿ ಅವ್ರ ಎಂಟಿನೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮಗೆ ಈಗ ಆಕ್ಷನ್ ತಗೊಳ್ಳದೆ ಬೇರೆ ದಾರಿ ಇಲ್ಲ. ರಿಜಿಸ್ಟರ್ ಮಾಡಿದ್ದೀನಿ ಕಂಪ್ಲೇಂಟ್ ಎಲ್ಲ ನಾನು. ಈಗ ನಾನು ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಸರ್. ನೀವು ನಮಗೆ ಸಹಾಯ ಮಾಡಬೇಕು. ಅವ್ರನ್ನ ನಾವು ಅರೆಸ್ಟ್ ಮಾಡ್ಕೊಂಡು ಓಕೆ, ಇಲ್ಲ ಅಂತಂದ್ರೆ ನಾವು ಮೇಲಿನ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಏನು ಮಾಡಿಸ್ಬೇಕು ಮಾಡಿಸ್ತೀವಿ. ಹಾಗೆ ನಿಮ್ಮನ್ನು ಸೇರಿ ನಮ್ಮ ಕಾರ್ಯಕ್ಕೆ ನೀವು ಅಡೆತಡೆ ಮಾಡಿದ್ದೀರಾ ಅಂತ ನಿಮ್ಮನ್ನು ಸೇರಿ ನಾವು ಜೈಲಿಗೆ ಹಾಕ್ತೀವಿ. ಅಯ್ಯೋ ರೀ. ಅಯ್ಯೋ ಮೇಡಮ್, ಒಂದ್ ಸೆಕೆಂಡ್ ಮೇಡಮ್. ಮಗಳೇ ಮಗಳೇ, ಹಾ ಡ್ಯಾಡಿ. ನಿನ್ ಗಂಡನ್ನ ಕರ್ಕೊಂಡ್ ಬಾಯ್ಲಿ. ಯಾಕೆ ಡ್ಯಾಡಿ, ಏನಾಯ್ತು? ಇಷ್ಟೊಂದು ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಏಯ್, ನೀನ್ ಎಲ್ವೇನೋ ರಾಜು ಅಂದ್ರೆ? ನಡಿ, ಸ್ಟೇಷನ್ಗೆ ಹಾಕೊಂಡು ಚೆನ್ನಾಗಿ ಜಾಮ್ ತೆಗೆದ್ರೆ ಅವಾಗ ಗೊತ್ತಾಗುತ್ತೆ ನಿನ್ಗೆ. ಮೊದಲನೇ ಹೆಂಡ್ತಿನ ಹಿಡ್ಕೊಂಡು ಚೆನ್ನಾಗಿ ಸರಿಯಾಗಿ ಹೊಡೆದು ಈಗ ಇನ್ನೊಬ್ಳನ್ನ ಬಂದು ಕಟ್ಕೊಂಡಿದ್ಯಾ? ನೋಡಿ ಮೇಡಮ್, ನಿಮ್ಮನ್ನು ಸೇರಿ ಈಗ ಜೈಲಿಗೆ ಕರ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಅವರು ನಿಮ್ಗೂ ಸೇರ್ಬಿಟ್ರೇನೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾವ್ರೆ. ನೀವೇನೇ ಅವಳನ್ನ ಸಾಯಿಸಬೇಕು ಅಂತ ಸುಪಾರಿ ಕೊಟ್ಬಿಟ್ಟು ಗಂಡನ್ ಕಳ್ಸಿದ್ದೀರಾ ಅಂತ ಹೇಳಿ ಅವಳು ಕಂಪ್ಲೇಂಟ್ ಕೊಟ್ಟವ್ರೆ. ಈಗ ನಿಮ್ಮಿಬ್ರು ನಾನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಮೇಡಮ್ ಮೇಡಮ್, ಏನ್ ನಡೀತಾ ಇದ್ದೀರಿ? ಯಾರು ಕಂಪ್ಲೇಂಟ್ ಕೊಟ್ರು? ಯಾರನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ? ನಿನ್ ಗಂಡುಂಗೆ ಈಗಾಗಲೇ 2 ಮದುವೆ, ನಿನ್ನೂ ಸೇರಿ. ಮೊದಲನೇ ಹೆಂಡತಿ ಬೇರೆ ಅವಳಂತೆ, ಮ್ಯಾರೇಜ್ ಸರ್ಟಿಫಿಕೇಟನು ಐತಂತೆ. ಅಷ್ಟು ಸಾಲದು ಅಂತ ಇವನು ಅವಳನ್ನೇನೆ ಸಾಯ್ಸಕ್ಕೆ ಅಂತ ಹೋಗವನೆ. ಅವಳು ಬಂದು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಈಗ ಜಾಡ್ಸೋದು ಹೇಳ್ಕೊಂಡು ಹೋಗ್ತಿರೋದು. ಹೇಯ್ ಥೂ, ಎಂತ ನನ್ನ ಮಗನ ಮದುವೆ ಮಾಡ್ಕೊಂಡ್ಬಿಟ್ಟೆ. ಲವ್ ಮಾಡ್ಬೇಕಾದ್ರೆ ನಾನು ಹೇಳ್ದೆ ತಾನೇ ವಿಚಾರಿಸಿ ಮಾಡಿ ಮದುವೆ ಮಾಡೋಣ ಅಂದ್ರೆ ಇಲ್ಲ ಅಂತ ಹೇಳಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದೆ ನನ್ನ ಮರ್ಯಾದೆ ಕಳಿಯಕ್ಕೆ ಅಂತ. ಈ ಲೋಫರ್ ನನ್ನ ಮಗ ನೋಡ್ರೆ. ಹೇಯ್, ಯಾರೋ ನೀನು? ಮವ, ಅದೆಲ್ಲ ಏನೂ ಇಲ್ಲ ಮವ. ಸುಮ್ಮನೆ ಯಾರೋ ಸುಳ್ಳು ಕಂಪ್ಲೇಂಟ್ ಕೊಟ್ಬಿಟ್ಟವ್ರೆ ಅಂತ ಅನ್ನಿಸ್ತಿದೆ ಮವ. ಯಾರೋ ನನ್ನ ಮೇಲೆ ಬೇಕು ಅಂತ ಆಗದಿರೋರು ಈ ಥರ ಕೆಲಸ ಮಾಡಿರ್ತಾರೆ ಮವ. ನಾನು ಆ ಥರದ ಹುಡುಗ ಅಲ್ವೇ ಅಲ್ಲ ಮವ. ಪ್ಲೀಸ್ ಮವ, ನಾನು ನಂಬಿ ಯಾರೋ ಬೇಕಂತ ಈ ಥರ ಎಲ್ಲ ಮಾಡೋರೆ ಅಂತ ಅನ್ಸುತ್ತೆ ಮವ. ಪ್ಲೀಸ್ ಮವ, ನಾನು ತುಂಬ ಒಳ್ಳೆಯವನು. ಅವಳು ಯಾರೋ ನಾನು ಹಿಂದೆ ಬಿದ್ದುಬಿಟ್ಟು ಈ ಥರ ಎಲ್ಲ ಕೆಲಸ ಮಾಡ್ತಾವಳೆ. ಅದ್ರ ಜೊತೆ ಪದ್ದು ಅವರೆಲ್ಲ ಸೇರ್ಕೊಂಡು ಈ ಥರ ಎಲ್ಲ ಕೆಲಸ ಮಾಡ್ತಾವ್ರೆ ಅಂತ ಅನ್ನಿಸುತ್ತೆ ಮವ. ನಾನು ನಂಬಿ ಮವ. ಏಯ್, ಸಾಕ್ ಮುಚ್ಚು ಬಾಯ್ನ. ಸಾಕ್ಷಿ ಸಮೇತ ಹಿಡ್ಕೊಂಡೇನೆ ಬಂದಿರೋದಿಲ್ಲ. ನೀನು ಒದ್ದು ಹೇಳ್ಕೊಂಡು ಹೋಗಕ್ಕೆ. ಯಾಕೆ ನೀನ್ ಬೇರೆಯವ್ರನ್ನ ಯಾಮರ್ಸ್ಬೋದು, ನನ್ನ ಯಾಮರ್ಸಕ್ಕಾಗುತ್ತಾ? ಕೊಳ್ಳ ನನ್ನ ಮಗನೇ, ಮದುವೆ ಮಾಡ್ಕೊಂಡು ಎಂಟಿಗೆ ಚೆನ್ನಾಗಿ ಹೊಡೆದು ಮ್ಯಾರೇಜ್ ಸರ್ಟಿಫಿಕೇಟ್ ಐತೆ. ನೀವಿಬ್ರು ರಿಜಿಸ್ಟರ್ ಆಫೀಸ್ ಆಗ್ತಾನೆ ಮದುವೆ ಮಾಡ್ಕೊಂಡ್ರದು. ರಿಜಿಸ್ಟರ್ ಆಫೀಸ್ ಆಗಿರೋದು ಏನೇನು ದಾಖಲಾತಿಗಳು ಎಲ್ಲ ಕಲೆಕ್ಟ್ ಮಾಡ್ಕೊಂಡೆ ಬಂದಿರೋದು ಇಲ್ಲಿಗೆ ನಾನು. ಎಷ್ಟು ವರ್ಷ ಆಯ್ತು ನೀನು ಹುಡುಗಿನ ಮದುವೆ ಮಾಡ್ಕೊಂಡು? ಈಗ ಬಂದು ಇನ್ನೊಬ್ಳು ಸಿಕ್ಕಿದ್ಲು ಅಂತ ಅವಳನ್ನ ಸಾಯ್ಸಕ್ಕೆ ಬೇರೆ ಪ್ಲಾನ್ ಮಾಡ್ತೀರಾ? ಏನಮ್ಮ, ನೀನು ಒಂದು ಹುಡುಗಿ ಆಗಿದ್ಕೊಂಡು ಇನ್ನೊಂದು ಹುಡುಗಿನ ಸಾಯ್ಸಕ್ಕೆ ಸುಪಾರಿ ಕೊಡ್ತೀಯಲ್ಲ? ಛೇ, ನಡೀರಿ, ಜೈಲಿಗೆ ಹಾಕೊಂಡು ಸ್ಟೇಷನ್ಗೆ ರುಬ್ಬಿದ್ರೆ ಅವಾಗ ಬುದ್ಧಿ ಬರ್ತೈತಿ ಇಬ್ರಿಗೂ. ನಾನು ರಾಜ್, ಏನಿದು? ನಾನೇನ್ ಮಾಡ್ದೆ? ನಾನು ಯಾಕೆ ನಿನ್ ಗುಡಿಯ ಕೇಳ್ದೆ? ಅವಳು ಯಾರು ಅಂದ್ರೆ ನೀನ್ ನನಗೆ ಮೋಸ ಮಾಡಿದ್ಯಾ ನೀನು? ನೋ ಬೇಬಿ, ನೋ. ಇಲ್ಲಿ ಏನ್ ನಡೀತೈತೆ ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ಇರು. ಅಂದ್ರೆ ನಿನ್ನೆ ಬಂದ್ಬಿಟ್ಟು ಅವಳು ಜಗಳ ಮಾಡಿದ್ಲಲ್ಲ, ಅದೆಲ್ಲ ನಿಜನೇನಾ? ಅಂದ್ರೆ ನೀನೇ ನನಗೆ ಸುಳ್ಳು ಹೇಳಿ ಮೋಸ ಮಾಡ್ತಾ ಇದೀಯಾ? ಅವಳು ಹೇಳಿದ್ದೆಲ್ಲ ನಿಜಾನೇ. ಆದ್ರೆ ಅವಳೇ ನಿನ್ನ ಹೆಂಡ್ತಿನ? ನೀನು ನನಗೆಲ್ಲ ಇಷ್ಟೊಂದು ಮೋಸ ಮಾಡ್ಬಿಟ್ಟ? ಫಾರಿನಲ್ಲಿದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಅವಳು ಮನೆಗೆ ಹೋಗ್ತಾ ಇದ್ದ ನೀನು ಯಾವಾಗ್ಲೂ? ಛೇ, ನಾನು ಎಷ್ಟು ಇಷ್ಟಪಟ್ಟಿದ್ದೆ. ನಮ್ಮ ಡ್ಯಾಡಿ ಬೇಡ ಬೇಡ ಅಂದ್ರೂ ನೀನೇ ಬೇಕು ಅಂತ ಹಠ ಮಾಡಿ ಮದುವೆ ಮಾಡ್ಕೊಂಡೆ. ಆದರೆ ನೀನು ಈ ಥರ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ. ಅಯ್ಯೋ ಮಗಳೇ, ನಿನ್ನ ಜೀವನ ಹಾಳಾಗೋಯ್ತಲ್ಲೇ ಮಗಳೇ. ಅಯ್ಯೋ, ಎಂತ ಸಂದಾಗಿದ್ದು ನನ್ನ ಮಗಳು ಜೀವನ ಹಾಳಾಗೋಯ್ತಲ್ಲಪ್ಪೋ. ಇದ್ದರಿದ್ರು ನನ್ನ ಮಗ. ಹೇಯ್, ಹಳ್ಳಿಯಲ್ಲ ನೀನು. ನಿನ್ನ ಕತ್ರು ಸಾಕ್ಬೇಕು ಮೊದಲು. ನಿನ್ನ ಕಂತ್ರಿ ನನ್ನ ಮಗಳಿಗೇನೇ ಮೋಸ ಮಾಡ್ಬಿಟ್ಟು ನನ್ನ ಮಗಳ ಜೀವನದಾಗೆ ಆಟ ಆಡ್ಬಿಟ್ಟಲ್ಲೋ. ಲೋಫರ್ ನನ್ನ ಮಗನೇ ನೀನು. ನೋಡಿ, ಇಲ್ಲಿ ವಾದ ವಿವಾದ ಮಾಡ್ಕೊಂಡು ಕುತ್ಕೊಳ್ಳೋಕೆ ನಮಗೆ ಟೈಮ್ ಇಲ್ಲ. ಹೊರಗಡೆ ಜೀಪ್ ಐತೆ, ಬಂದಿಬ್ರು ಜೀಪ್ ಹತ್ರಿ. ಇಲ್ಲ ಅಂದ್ರೆ ಜಾಡ್ಸೋದಿ ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ. ಮೇಡಮ್, ಅವನ್ನ ಬೇಕಾದ್ರೆ ಹೇಳ್ಕೊಂಡು ಹೋಗಿ ಮೇಡಮ್.
ಆದ್ರೆ ನನ್ನ ಮಗಳನ್ನ ಮಾತ್ರ ಕರ್ಕೊಂಡು ಹೋಗ್ಬೇಡಿ ಮೇಡಮ್. ಬೇಕಾದ್ರೆ ಅವನ್ನ ಕರ್ಕೊಂಡೋಗಿ ಅಲ್ಲೇ ಇಟ್ಕೊಳ್ಳಿ ಮೇಡಮ್, ನಮ್ಗೇನು ಬೇಕಾಗಿಲ್ಲ. ಆದ್ರೆ ಪ್ಲೀಸ್ ಮೇಡಮ್, ನನ್ನ ಮಗಳನ್ನ ಮಾತ್ರ ಕರ್ಕೊಂಡು ಹೋಗ್ಬೇಡಿ. ನೋಡಿ, ಇಬ್ರು ಮೇಲೂ ಕಂಪ್ಲೇಂಟ್ ಆಗಿದೆ, ಇಬ್ರು ಮೇಲೂ. ಓಕೆ, ಈಗ ನಾವು ಒಬ್ರನ್ನೇ ಕಳ್ಕೊಂಡೋಗಿ ಇನ್ನೊಬ್ರನ್ನ ಬಿಡಕ್ಕಾಗಲ್ಲ. ನಿಮ್ಮ ಮಗಳೇನೆ ಅದಕ್ಕೆಲ್ಲ ಸುಪಾರಿ ಕೊಟ್ಟು ನನ್ನ ಸಂಸಾರ ಹಾಳು ಮಾಡವಳೆ. ಅವಳೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ನನ್ನ ಸಂಸಾರ ಹಾಳಾಗಬೇಕು ಅಂತಾನೆ ಈ ಥರ ಎಲ್ಲ ಮಾಡೋಳೆ ಅಂತ ಆ ಹುಡುಗಿ ಬಂದು ಕಂಪ್ಲೇಂಟ್ ಕೊಟ್ಟವಳೆ. ನೋಡಿ, ನಾವು ಇದ್ರ ಮೇಲೆ ನಾವೇನು ಮಾಡೋಕ್ಕಾಗಲ್ಲ, ಆಕ್ಷನ್ ತಗೊಳ್ಳೇಬೇಕಾಗುತ್ತೆ. ನಾವು ಇಬ್ರು ನಮ್ಮ ವಶಕ್ಕೆ ತಗೋತಾ ಇದೀವಿ. ಇಷ್ಟೆಲ್ಲ ಫ್ರಾಡ್ ಕೆಲಸ ಮಾಡಿಬಿಟ್ಟು ಹೆಂಗೆ ನಿಂತವ್ನು ನೋಡು. ಏಯ್ ಬಾರೋ, ಬರ್ಲಿಲ್ಲ ಅಂದ್ರೆ ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ. ಬರ್ರಿ ಹತ್ರಿ. ಹೋಗು, ನನ್ನ ಮಾತು ಕೇಳ್ದಿದ್ದಂಗೆ ಈ ಬಿಕಾರಿನ ಕಟ್ಕೊಂಡೆ ಅಲ್ವಾ, ಹಿಂಗೆ ಸರಿಯಾಗೈತೆ ನಿನಗೆ. ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಬಿ ಎಣ್ಸು. ಅವಾಗ ನಿನ್ನ ಪ್ರೀತಿ ಎಲ್ಲನೂ ತುಂಬ ಚೆನ್ನಾಗಿ ಅರ್ಥ ಆಗ್ತೈತೆ. ನಿನ್ನ ಪ್ರೀತಿ ಗೀತಿ ಪ್ರೇಮ ಎಲ್ಲನೂ. ಥೂ, ನನ್ನ ಮಾತು ಕೇಳ್ದಿದ್ದಂಗೆ ಕೊನೆಗೂ ಹಾಳಾಗೋಗ್ಬಿಟ್ಟೆ ಅಲ್ವಾ. ಈ ಕಂಬಿ ಎಣ್ಸಿದಾಗ ಆವಾಗ ಅರ್ಥ ಆಗ್ತೈತೆ ನಿನಗೆ. ಅವತ್ತು ಪೊದ್ದೋರು ಹೇಳ್ದಾಗೆ ಕೇಳಬೇಕಿತ್ತು. ಪೊಲೀಸ್ ಸ್ಟೇಷನ್ ಮಟ್ಟಕ್ಕನ ಹೋಗೋ ಅವಶ್ಯಕತೆನೇ ಬರ್ತಾ ಇರಲಿಲ್ಲ. ನಾನು ನಿಮ್ಮ ಮಾತುಗಳನ್ನೆಲ್ಲ ನಂಬಿಟ್ಟು ನಾನೇ ಹಾಳಾಗೋಗ್ಬಿಟ್ಟೆ. ಛೇ, ಡ್ಯಾಡಿ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ. ತಪ್ಪು ಮಾಡಿದ್ಮೇಲೆ ಹೋಗಲ್ಲ ಅಂತಂದ್ರೆ ಹೆಂಗೆ? ಹಾ, ತಪ್ಪು ಮಾಡಿದೆ ತಾನೆ, ಹೋಗ ಅವನ ಜೊತೆನೆ ಸಾಯಿ. ಬುದ್ಧಿ ಬರ್ತೀನಿ ನಿನಗೆ ಆಗಾದ್ರೂ. ಥೂ, ಎಂಥ ಕೆಲಸ ಮಾಡಿಬಿಟ್ಟೆ ನಾನಂತೂ. ನನ್ನ ಈ ನನ್ನ ಮಗ ಇಂಥ ಕಂತ್ರಿ ಕೆಲಸ ಮಾಡೋನೆ ಅಂತ ನನಗೆ ಗೊತ್ತಿರಲ್ಲ. ನಾನು ಸುಮ್ಮನೆ ಪಾಪ ನನ್ನ ಸೊಸೆ ಮೇಲೆಲ್ಲ ಡೌಟ್ ಕೊಟ್ಬಿಟ್ಟೆ ನಾನಂತೂ. ಡ್ಯಾಡಿ ಪ್ಲೀಸ್ ಡ್ಯಾಡಿ, ನನ್ನ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಬೇಡಿ ಡ್ಯಾಡಿ. ಇವನು ಈ ಥರ ಮೋಸ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಡ್ಯಾಡಿ. ಪ್ಲೀಸ್ ಡ್ಯಾಡಿ. ಏಯ್ ನಡೀರಿ, ನಿಂತ್ಕೊಂಡೇನು ಆಟ ಆಡ್ತಾ ಇದ್ದೀರಾ? ಏಯ್ ಬಾರೋ. ನಡಿಬೇಕು. ಅಯ್ಯೋ ಮಗಳೇ ಮೇಡಮ್ ಅವರೇ, ಅಯ್ಯೋ ಮೇಡಮ್, ನನ್ನ ಮಗಳನ್ನ ಬಿಟ್ಬಿಡಿ. ನೀವು ಕೇಳಿದ್ದೆಲ್ಲ ಕೊಡ್ತೀನಿ, ಬಿಟ್ಬಿಡಿ. ಏಯ್, ಮಗಳಿಗೆ ಬುದ್ಧಿ ಕಲಿಸ್ಬೇಕಾರೆ ಸರಿಯಾದ ಬುದ್ಧಿ ಕಲಿಸಿದ್ರೆ ಮಗಳೇ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಳು. ಏಯ್ ನಡೀರಿ, ಬೇಗ ಚೀಪತ್ ನಡೀರಿ. ಅಯ್ಯೋ, ನನ್ನ ಹೆಂಡತಿಯ ಕಂಪ್ಲೇಂಟ್ ಕೊಟ್ಲು. ಸುಮ್ಮನಿದ್ದು ನನ್ನ ಹೆಂಡತಿ ಯಾಕೆ ಇಂಥ ಕೆಲಸ ಮಾಡಿದ್ಲು? ಅವಳಿಗೆಲ್ಲ ಹೇಳಿದ್ದೆ ತಾನೇ ನಾನು, ಆದರೂ ಯಾಕೆ ಇಂಥ ಕೆಲಸ ಮಾಡಿಬಿಟ್ಲಲ್ಲ. ಛೇ, ಅಯ್ಯೋ ರೀ, ನೀವಾದ್ರೂ ಹೇಳ್ರಿ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೇಳಿಸ್ರಿ. ಒಂದೇ ಒಂದು ಮಾತು, ಪೊಲೀಸ್ ಹತ್ರ ಹೋಗ್ಬಿಟ್ಟು ನಿಮ್ಗೆ ಯಾರ್ಯಾರೋ ಪರಿಚಯ ಅವರಲ್ಲ ಮೇಲ್ಗಡೆ ಆಫೀಸರ್ ಎಲ್ಲ, ನಾನು ಒಂದೇ ಒಂದ್ಸಲ ನನ್ನ ಮಗಳನ್ನ ಬಿಡಕ್ಕೆ ಕೇಳ್ರಿ. ಅಮ್ಮ, ಅಯ್ಯೋ ಮಗಳೇ ರೀ, ಪೊಲೀಸರು ಕರ್ಕೊಂಡು ಹೋಗ್ತಾವ್ರೆ. ಹಿಂಗಾದ್ರೂ ಮಾಡಿ ನನ್ನ ಮಗಳನ್ನ ಬಿಡಿಸ್ರಿ. ಅವ್ನು ಹೆಂಗಾರ ಮಾಡ್ಕೊಳ್ಳಿ. ನನ್ನ ಮಗಳು ಇಲ್ಲಿ ಚೆನ್ನಾಗಿ ಉಂಡು ತಿಂದು ಬೆಳೆದಿರೋಳಲ್ವೇನ್ರಿ. ಇವಳು ಹೋಗ್ಬಿಟ್ಟು ಅಲ್ಲೆಲ್ಲನೂ ಪೊಲೀಸ್ ಸ್ಟೇಷನಾಗ ಜೈಲು ಒಳಗಡೆ ಇರೋಕ್ಕಾಗ್ತೈತೇನ್ರಿ? ಪ್ಲೀಸ್ ರೀ, ಹೆಂಗಾನ ಮಾಡ್ಬಿಟ್ಟು ನನ್ನ ಮಗಳನ್ನ ಬಿಡಿಸ್ರಿ. ನನ್ನ ಮಗ ಹಳಿ ಆಳು ಬಿದ್ದೋಗ್ಲಿ. ಅವ್ನು ಬೇಕಾದ್ರೆ ಪೊಲೀಸ್ ಸ್ಟೇಷನಾಗ ಸಾಯೋ ತನಕ ಬಿದ್ದು ಸಾಯ್ಲಿ, ನನಗೇನು ಬೇಕಾಗಿಲ್ಲ. ಆದರೆ ದಯವಿಟ್ಟು ಹೆಂಗಾನ ಮಾಡಿಬಿಟ್ಟು ನನ್ನ ಮಗಳನ್ನ ಬಿಡಿಸ್ಕೊಡ್ರಿ. ಅಷ್ಟು ಹೇಳಿದ್ರು ನನ್ನ ಲವ್ ಮ್ಯಾರೇಜ್ ಬೇಡ ಅಂತ ಕೇಳಿದಂಗೆ ನೀನು ನಿನ್ನ ಮಗಳು ಇಬ್ರು ಕುಣಿದ್ಬಿಟ್ಟು ನನ್ನ ಮಗನ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡು ಬಂದ್ರಿ ಅಲ್ವಾ? ಹಾಂ, ಅನುಭವಿಸ್ಕೊಂಡು ಸಾಯಿರಿ. ನಿಮಗೆ ನಾನು ಏನು ಹೇಳೋಕ್ಕಾಗಲ್ಲ. ಅವತ್ತೆಲ್ಲ ನಾನು ಅಷ್ಟು ಹೇಳಿದೆ, ಬೇಡ ಬಡವರು ಮನೇಲಾದರೂ ಪರವಾಗಿಲ್ಲ, ನಾನು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ, ಒಳ್ಳೆ ಹುಡುಗನ ನೋಡ್ತೀನಿ ಅಂದರೆ ಯಾರಾದರೂ ಕೇಳಿದ್ರೆ ನೀವು? ಹಾಂ, ನನಗೆ ತಲೆ ಕೆಡಿಸ್ಬಿಟ್ರಿ. ಬಂದಿರೋ ಸೊಸೆ ಮೇಲೆ ಅನುಮಾನ ಪಡೋಂಗೆ ಮಾಡಿಬಿಟ್ರಿ ನೀವೆಲ್ಲ ಸೇರ್ಕೊಂಡು. ಈಗ ನನಗೆ ಚೆನ್ನಾಗಿ ಅರ್ಥ ಆಯಿತು ನಾನು ಏನು ತಪ್ಪು ಮಾಡಿದೆ ಅಂತ ಹೇಳಿ. ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತಾಯಿತ್ತು. ನಿನ್ನ ಮುಖ ನೋಡೋಕ್ಕೂ ನನಗೆ ಛೇ. ರೀ, ಹಳೆ ತಪ್ಪನೆಲ್ಲ ಇಟ್ಕೊಂಡು ಇವಾಗ ಯಾಕ್ರಿ ಆಟ ಆಡಿಸ್ತೀರಾ? ರೀ, ಹಳೆ ತಪ್ಪನೆಲ್ಲ ಯಾಕ್ರಿ ಈಗ ನೆನಪಿಸ್ಕೋಬೇಕು? ಅದೆಲ್ಲ ಬಿಟ್ಬಿಟ್ಟು ನನ್ನ ಮಗಳನ್ನ ವಾಪಸ್ ಕರ್ಕೊಂಡು ಬರೋದು ಹೆಂಗೆ ಅಂತ ಯೋಚನೆ ಮಾಡಿ. ಮದುವೆ ಮಾಡ್ಬೇಕಾದ್ರೆ ನನ್ನ ಹತ್ರ ಕೇಳಿದ್ದ? ಹಾಂ, ತಪ್ಪು ಮಾಡ್ಬೇಕಾದ್ರೆ ನನ್ನ ಹತ್ರ ಕೇಳಿದ್ರೆ ನೀವು? ಇಲ್ಲ ಅಲ್ವಾ? ಈಗ ಬಿಡಿಸ್ಕೊಬರಕ್ಕೆ ಯಾಕೆ ನನ್ನನ್ನು ಕೇಳ್ತಾ ಇದೆಯಾ? ಹೋಗಿ ನೀನೇ ಹೋಗ್ಬಿಟ್ಟು ಆರತಿ ಎತ್ತು ಮಗಳನ್ನ ಬಿಡಿಸ್ಕೊಂಡು ಬಾ, ಆವಾಗ ನಿನಗೆ ಗೊತ್ತಾಗ್ತೈತೆ. ಛೇ, ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಅಯ್ಯೋ, ಈಗ ನನ್ನ ಮಗಳನ್ನ ಬಿಡ್ಸೋದು ಹೆಂಗೆ? ನನ್ನ ಮಗಳನ್ನ ಹೆಂಗಪ್ಪ ಕರ್ಕೊಂಡು ಬರಲಿ ಈಗ ನಾನು ಅಲ್ಲಿಂದ? ಅಯ್ಯೋ ಮಗಳೇ, ಅಯ್ಯೋ. ಪೊಲೀಸ್ಗೆ ದುಡ್ಡು ಕೊಟ್ರೆ ಬಿಡ್ತಾರಾ?